ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. ನಿನ್ನೆ ಸರ್ವಜ್ಞನ 2 ವಚನಗಳನ್ನು ಹೇಳ್ತಾ ಇದ್ದೆ. ಮಹಾವೀರ ಜಯಂತಿಯ ನಿಮಿತ್ತವಾಗಿ ಆ 2 ವಚನಗಳನ್ನ ಸಂಪೂರ್ಣವಾಗಿ ಬಿಡಿಸಕ್ಕಾಗಿರಲಿಲ್ಲ. ಬಹಳ ಅದ್ಭುತವಾದ ವಚನಗಳು. ಸತ್ಯರ ನಡೆತೀರ್ಥ, ನಿತ್ಯರ ನುಡಿತೀರ್ಥ, ಉತ್ತಮರ ಸಂಗವದು ತೀರ್ಥ, ಹರಿವ ನೀರು ಎತ್ತಣದು ತೀರ್ಥ ಸರ್ವಜ್ಞ. ಈ ಜಗತ್ತಿನಲ್ಲಿ ಅನೇಕ ಧರ್ಮಗಳಿದಾವೆ. ಎಷ್ಟೋ ಸಾರಿ ಒಂದು ಧರ್ಮದ ನಂಬಿಕೆ ಇನ್ನೊಂದು ಧರ್ಮದ ನಂಬಿಕೆ ಸಂಪೂರ್ಣ ವಿರುದ್ಧವಾಗಿರ್ತದೆ. ಪ್ರಕೃತಿ ನಿಯಮ ಅದು, ಪರಮಾತ್ಮನ ನಿಯಮವೇ ಆಗಿದೆ. ಹಾಗಂತೇಳಿ ನಮ್ಮ ಧರ್ಮ ಶ್ರೇಷ್ಠ, ನಿಮ್ಮ ಧರ್ಮ ಕನಿಷ್ಠ ಅಂತ ಯಾರೂ ಕೂಡ ಭಾವಿಸಬಾರ್ದು. ನಮ್ಮ ಧರ್ಮ ಹೀಗೆ ಹೇಳುತ್ತೆ, ನಿಮಗೆ ಇದಿಷ್ಟ ಇದ್ರೆ ಪಾಲನೆ ಮಾಡಬಹುದು, ಅನ್ಯ ಧರ್ಮೀಯರು ಇದನ್ನು ಅಳವಡಿಸ್ಕೋಬಹುದು. ಈಗ ವಿಜ್ಞಾನ ಯಾರೇ ಏನೇ ಹೊಸ ಸಂಶೋಧನೆ ಮಾಡಲಿ, ಯಾರು ಬೇಕಾದ್ರೂ ಅಳವಡಿಸ್ಕೊಳ್ತಾರೆ. ಟ್ರೈನು, ಫ್ಲೈಟು, ಮತ್ತೆ ಬೇರೆ ಬೇರೆ. ಈಗ ಬಲ್ಬ್ ಕಂಡುಹಿಡಿದ್ರು. ಬಲ್ಬ್ ಕಂಡುಹಿಡಿದವ್ರು ಯಾರು ಅಂತ ನಾವು ಕೇಳಲ್ಲ, ಎಲ್ಲರೂ ಬಲ್ಬ್ ಬಳಸ್ತೀವಿ. ವಿಜ್ಞಾನ ಹೀಗಿರ್ತದೆ, ಯಾಕಂದ್ರೆ ಬಹಿರಂಗದ್ದದು. ಅದನ್ನ ಈಗ ಬಲ್ಬ್ ಬಳಸಕ್ಕೆ ಯಾವ ಯೋಗ್ಯತೆ ಬೇಕಾಗಿಲ್ಲ, ಯಾವ ನಂಬಿಕೆ ಬೇಕಾಗಿಲ್ಲ. ನಂಬಿಕೆ, ಯೋಗ್ಯತೆ ಏನು ಬೇಕಾಗಿಲ್ಲ. ವೈಜ್ಞಾನಿಕ ಸಾಧನಗಳನ್ನು ಬಳಸುವ ಹಣ ಒಂದಿದ್ರೆ ಸಾಕು. ಅಂದ್ರೆ ಈಗ ಬಸ್ಗೆ ಹೋಗ್ಬೇಕು ಅಥವಾ ಟ್ರೈನ್ಗೆ ಹೋಗ್ಬೇಕು, ಫ್ಲೈಟ್ಗೆ ಹೋಗ್ಬೇಕು ಅಂದ್ರೆ ಅಷ್ಟಷ್ಟು ಹಣ ಇದ್ರೆ ನೀವು ಹೋಗ್ಬಿಡ್ಬೋದು. ಯಾರು ಕಂಡುಹಿಡಿದ್ರು, ಅವರು ನಮ್ಮ ನಮ್ಮ ಧರ್ಮದವರ ಅಲ್ವಾ, ಏನು ನೋಡ್ಬೇಕಾದ್ದಿಲ್ಲ ವಿಜ್ಞಾನಕ್ಕೆ. ಆದರೆ ಆತ್ಮಜ್ಞಾನವನ್ನು ಸಂಪಾದಿಸುವಾಗ ಒಂದು ನಿಷ್ಠೆ ಎನ್ನುವಂಥದ್ದು ಬೇಕಾಗುತ್ತೆ, ಅನಿವಾರ್ಯ. ಅದು ಎಲ್ಲ ಧರ್ಮೀಯರಿಗೂ ಬೇಕಾಗ್ತದೆ. ಆ ನಿಷ್ಠೆ ಎನ್ನುವಂಥದ್ದು ಆಯಾ ಧರ್ಮಗಳಿಗೆ ನಿಷ್ಠೆ ಅವರವರ ಅನುಯಾಯಿಗಳಿಗೆ ಇದ್ರೆ ಸಾಕು. ಪಕ್ಕದವರ ನಿಷ್ಠೆಯನ್ನು ಪ್ರಶ್ನಿಸುವ ಅಗತ್ಯ ಇಲ್ಲ. ಅವ್ರಿಗೆ ನಿಜವಾಗಿ ಒಂದು ಧರ್ಮದ ಬಗ್ಗೆ ಪ್ರೀತಿಯಾಗಿ ಅಥವಾ ಒಂದು ಕೆಲವು ತತ್ವಗಳನ್ನ ಅಳವಡಿಸ್ಕೊಳ್ಳುವಂತಹ ಒಂದು ಏನು ಮನಸ್ಸು ಮಾಡಿದ್ರೆ ಅದರಿಂದ ನುಕ್ಸಾನ ಏನಿಲ್ಲ. ಈಗ ವಚನಶಾಸ್ತ್ರದಲ್ಲಿ ಕೆಲವು ಬರ್ತವೆ, ಉಪನಿಷತ್ತುಗಳಲ್ಲಿ ಕೆಲವು ಬರ್ತವೆ, ಅವು ಸಿಮಿಲ್ಯಾರಿಟಿ ಇರ್ತದೆ. ಎಲ್ಲ ಧರ್ಮಕ್ಕೂ ಎಲ್ಲ ಧರ್ಮದ ತತ್ವಗಳಿಗೂ ಕೆಲವೊಂದು ವಿಷಯದಲ್ಲಿ ಹೋಲಿಕೆಗಳಿರುತ್ತೆ, ಆದರೆ ಅನೇಕ ವಿಷಯಗಳ ಹೋಲಿಕೆಗಳಿರಲ್ಲ. ಈಗ ಉದಾಹರಣೆಗೆ ಇದನ್ನೇ ತಗೊಳ್ಳಿ, ಸತ್ಯರ ನಡೆತೀರ್ಥ, ನಿತ್ಯರ ನುಡಿತೀರ್ಥ, ಉತ್ತಮರ ಸಂಗವಾದ ತೀರ್ಥ, ಹರಿವ ನೀರು ಎತ್ತಣದ ತೀರ್ಥ ಸರ್ವಜ್ಞ. ಹೌದಾ ಇಲ್ವ? ಅಂದ್ರೆ ಹರಿಯೋ ನೀರು ಯಾವ್ದಪ್ಪ ತೀರ್ಥ? ಯಾವುದನ್ನು ಕೂಡ ತೀರ್ಥ ಅಂತ ಹೇಳಲ್ಲ. ಆದರೆ ಅದೇ ಸರ್ವಜ್ಞನ ವಚನಗಳಲ್ಲಿ ಸಾಂದರ್ಭಿಕವಾಗಿ ಗಂಗೆಯ ತಡಿಲೇಸು, ಗೊತ್ತಾಯ್ತಲ್ವಾ ಅಂತ ಬಂದದೆ. ಕೆಲವು ವಚನಗಳಲ್ಲಿ ಗಂಗೆಯ ಬಗ್ಗೆ ಪ್ರಸ್ತಾಪ ಆಗಿದೆ. ಅಂದಾಕ್ಷಣಕ್ಕೇನೆ ಸರ್ವಜ್ಞ ಗಂಗೆ ಪವಿತ್ರ ಅಂತ ಒಪ್ಕೊಂಡ ಅಂತ ಯಾರು ಭಾವಿಸ್ಬೇಕಾಗಿಲ್ಲ. ಸಾಂದರ್ಭಿಕವಾಗಿ ಉದಾಹರಣೆ ಕೊಡೋ ದೃಷ್ಟಿಯಿಂದ ಅದು ಬಂದಿರಬಹುದು. ಈಗ ಬಸವಣ್ಣವರು ದೇವತೆಗಳನ್ನು ನಿರಾಕರಿಸ್ತಾರೆ, ಅಂದಾಕ್ಷಣಕ್ಕೇನೆ ಒಂದು ವಚನದಲ್ಲಿ ಬರ್ತದೆ, ಏನು ಸಮುದ್ರ ಘನವೆಂಬೆನೆ ಧರೆಯ ಮೇಲಡಗಿತ್ತು, ಧರೆ ಘನವೆಂಬೆನೆ ನಾಗೇಶನ ಹಣೆಯ ಮೇಲೆ ಅಡಗಿತ್ತು ಹಣ. ಆಮೇಲೆ ಅಂತಪ್ಪ ನಾಗೇಶ ಘನವೆಂಬೆನೆ ಪಾರ್ವತಿಯ ಬೆರಳಿಗೆ ಕಿರುಕುಣಿಕೆ ಮುದ್ರಿಕೆಯಾದ. ಅಂತಪ್ಪ ಪಾರ್ವತಿ ಘನವೆಂಬೆನೆ ಪರಮೇಶ್ವರಂಗೆ ಅರ್ಧಾಂಗಿಯಾದಳು. ಅಂತಪ್ಪ ಪರಮೇಶ್ವರ ಘನವೆಂಬೆನೆ ಕೂಡಲ ಸಂಗನ ಶರಣರ ಮನದ ಕೊನೆಯ ಮನೆಯ ಮೇಲೆ ಅಡಗಿದ್ದ. ಇಲ್ಲಿ ಪುರಾಣಗಳ ಉದಾಹರಣೆಗಳನ್ನೇ ತಗೊಂಡಿದ್ದಾರೆ. ಅಂದಾಕ್ಷಣಕ್ಕೆ ಬಸವಣ್ಣವ್ರ ಪುರಾಣ ಒಪ್ಕೊಂಡ್ಬಿಟ್ರು,
ಪಾರ್ವತಿ ಪರಮೇಶ್ವರನೇ ಆರಾಧಿಸಿದ್ರು ಅಂತ ಭಾವಿಸ್ಕೊಂಡ್ರೆ ತಪ್ಪು ಅದು. ಅದರಿಂದ ಅದು ಪರಧರ್ಮೀಯರು ಹೇಳ್ಕೊಂಡು ಹೋದ್ರೆ ಹೇಳ್ಕೊಂಡು ಹೋಗ್ಲಿ, ತಪ್ಪಿಲ್ಲ. ಬಸವಣ್ಣನ ಬಗ್ಗೆ ಗೊತ್ತಿಲ್ದಿದ್ದವರು ಅಥವಾ ಬಸವಣ್ಣನ ಬಗ್ಗೆ ಭಕ್ತಿ ಇಲ್ದಿದ್ದವರು ಅವ್ರು ಹೇಳ್ಕೊಂಡೆ ಬಸವಣ್ಣ ಪಾರ್ವತಿ ಪರಮೇಶ್ವರ ಆರಾಧಕ ಅಂತ ಏನಾರು ಹೇಳ್ಕೊಂಡು ಹೋಗ್ಲಿ. ಬಸವ ತತ್ವವನ್ನೇ ಹಾಸಿಕೊಂಡು ಹೊದ್ದುಕೊಂಡು ಅದನ್ನೇ ಅನುಷ್ಠಾನ ಮಾಡ್ತೀವಿ ಅಂತಕ್ಕಂಥವ್ರು ಎಲ್ಲವನ್ನೂ ಅಧ್ಯಯನ ಮಾಡ್ಬೇಕು. ಯಾವುದೇ ಒಂದು ಧರ್ಮ ಅಷ್ಟೇ, ನೀವು ಕ್ರೈಸ್ತ ಧರ್ಮವನ್ನ ಅನುಸರಣೆ ಮಾಡುವಾಗ ನೀವು ಸಂಪೂರ್ಣವಾಗಿ ಅದನ್ನೇ ಅಳವಡಿಸ್. ವೈದಿಕ ಧರ್ಮವನ್ನ ನೀವು ಅನುಸರಣೆ ಮಾಡ್ತಿದ್ದೀರ ಅಂದ್ರೆ ಸಂಪೂರ್ಣವಾಗಿ ಅದನ್ನ ಅನುಸರಣೆ ಮಾಡಿ, ತಪ್ಪೇನಿಲ್ಲ. ಆದರೆ ತತ್ವವನ್ನು ಸರಿಯಾಗಿ ತಿಳ್ಕೊಂಡು ಆ ಧರ್ಮದ ಮುಖ್ಯ ಆಶಯ ಏನಿದೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದನ್ನ ಅರ್ಥ ಮಾಡ್ಕೊಂಡು ನಡೆದಾಗ ಸಂಘರ್ಷಗಳು ಬರೋದಿಲ್ಲ. ಆಮೇಲೆ ಇನ್ನೊಂದು ತನ್ನ ಧರ್ಮವನ್ನು ಬಿಟ್ಟು ಇನ್ನೊಂದು ಧರ್ಮದ ಲೂಪ್ ಹೋಲ್ಸ್ ನೋಡ್ಕೊಂತ ಹೋಗಿ ನಮ್ದು ಶ್ರೇಷ್ಠ ನಿಮ್ದು ಕನಿಷ್ಠ ಅನ್ನೋ ಅಗತ್ಯವೂ ಇಲ್ಲ. ಅದು ಅಂತ ಕೆಲಸ ಮಾಡೋರು ಯಾರಪ್ಪ ಅಂತಂದ್ರೆ ತನ್ನ ಧರ್ಮ ಸರಿಯಾಗಿ ಅರ್ಥ ಮಾಡ್ಕೊಳ್ಳಾರ್ದೆ, ಅನುಷ್ಠಾನ ಮಾಡಲಾರ್ದೆ, ಒಂದು ಧರ್ಮವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅನುಷ್ಠಾನ ಮಾಡಕ್ ನಿಂತ್ರೆ ಸಮಯ ಸಾಕಾಗಲ್ಲ. ನಮ್ಮ ಧರ್ಮ ತಿಳ್ಕೊಳಕ್ಕೆ ಸಮಯ ಸಾಕಾಗಲ್ಲ. ಇನ್ನು ಇತರೆ ಧರ್ಮಗಳ ಬಗ್ಗೆ ಟೀಕೆ ಆಗ್ಲಿ ವಿಮರ್ಶೆ ಆಗ್ಲಿ ಅಗತ್ಯವೇ ಬೀಳಲ್ಲ. ಸಾಂದರ್ಭಿಕವಾಗಿ ಕೆಲವು ವಾಕ್ಯಗಳನ್ನ ತಿಳ್ಕೋಬಹುದು. ಹಾಗೇನೆ ತೀರ್ಥದ ವಿಷಯ ಬಂದಾಗ ನದಿಗಳನ್ನ ಅಥವಾ ಯಾವುದೋ ಸರೋವರಗಳನ್ನ, ಬಾವಿಗಳನ್ನ ಅಥವಾ ಝರಿಗಳನ್ನ ತೀರ್ಥ ಅನ್ನೋದು ವೈದಿಕ ಧರ್ಮ ಅಥವಾ ಶೈವ ಧರ್ಮ. ವೈದಿಕ ಧರ್ಮ ಶೈವ ಧರ್ಮ ಎರಡು ಅಂತವ. ಅದನ್ನು ಆ ಶೈವ ಧರ್ಮದ ಪ್ರಭಾವದಿಂದ ಲಿಂಗಾಯತರು ಅಂತಾರೆ. ಅಂದಾಕ್ಷಣಕ್ಕೆ ಲಿಂಗಾಯತ ಧರ್ಮ ಅದನ್ನ ಒಪ್ಕೊಳ್ತು ಅಂತ ಸಾಧಿಸಬಾರ್ದು ಯಾರು ಕೂಡ. ಯಾರೋ ಒಬ್ಬ ಸ್ವಾಮಿಗಳು ಹೇಳ್ತಾ ಇದ್ರು, ವಚನಾನಂದ ಸ್ವಾಮಿಗಳು ಹೇಳ್ತಾ ಇದ್ರು, ಬಸವಣ್ಣ ಹಿಂದೂ ಹಿಂದೇನು ಹಿಂದೂ ಮುಂದೂ ಹಿಂದೂ ಅಂತ ಹೇಳ್ತಾರೆ. ಇವ್ರಿಗೆ ಹಿಂದೂ ABCD ಗೊತ್ತಿಲ್ಲ ಅಂತ ಹೇಳ್ಬೇಕು. ಬಸವಣ್ಣನವರು ಜನಿಸಿದಾಗ ಹಿಂದೂ ಶಬ್ದದ ಬಳಕೆನೇ ಇರಲಿಲ್ಲ. ಹಿಂದೂವನ್ನ ಒಂದು ಪ್ರದೇಶವಾಚಕವಾಗಿ ಬಳಸ್ತಾ ಇದ್ರು. ಧರ್ಮ ಅನ್ನೋ ಶಬ್ದವೂ ಕೂಡ ಬಹಳ ವ್ಯಾಪಕ ಅರ್ಥದಲ್ಲಿ ಬಳಕೆ ಆಗ್ತಿತ್ತು ಅವಾಗ. ಹಿಂದೂ ಅನ್ನುವಂತಹ ಶಬ್ದ ಬಳಕೆ ಆಗಿದ್ದ ಧರ್ಮಕ್ಕೆ 19ನೇ ಶತಮಾನದ ಕೊನೆ ಭಾಗದಲ್ಲಿ. ಅಂದ್ರೆ ಏನು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇದ್ರು ನಮ್ಮವರು, ಆವಾಗ ಧಾರ್ಮಿಕ ಸಂಘಟನೆಯೂ ಬೇಕಾಗಿತ್ತು, ಅಗತ್ಯ ಇತ್ತು. ಧಾರ್ಮಿಕ ಸಂಘಟನೆ ಆಗದೆ ಹೋಗಿದ್ರೆ ವಿವೇಕಾನಂದರು ಮತ್ತು ಇತರೆ ಏನು ನಮ್ಮ ದಯಾನಂದ ಸರಸ್ವತಿಗಳು, ಆಮೇಲೆ ಇನ್ನೂ ಅನೇಕ ಜನ ಪರಿಶ್ರಮ ಪಡದೆ ಹೋಗಿದ್ರೆ ಭಾರತೀಯ ಅಸ್ಮಿತೆನೇ ಹೊರಟೋಗ್ಬಿಡ್ತಾ ಇತ್ತು. ಭಾರತೀಯ ಅಸ್ಮಿತೆನೇ ಉಳಿತಿರ್ಲಿಲ್ಲ. ಆವಾಗ ಒಂದು ಸಾರ್ವತ್ರಿಕವಾದ ಒಂದು ಹೆಸರು ಬೇಕಾಗಿತ್ತು. ಪಟ್ನೆ ಹಿಂದೂ ಅನ್ನುವಂಥದ್ದನ್ನು ಹಿಡ್ಕೊಂಡ್ರು 19ನೇ ಶತಮಾನದಿಂದ ಈಚೆಗೆ ಅಥವಾ 18ನೇ ಶತಮಾನದಿಂದ ಈಚೆಗೆ. 18ನೇ ಶತಮಾನದಾಗೂ ಇಲ್ಲ, 19ನೇ ಶತಮಾನದ ಕೊನೆಯ ಭಾಗ ಕರೆಕ್ಟ್ ಸರಿಯಾಗಿ ಹೇಳಬೇಕು ಅಂತಂದ್ರೆ. ಅಲ್ಲಿವರೆಗೆ ಆಯಾ ಪೂಜಾ ಪದ್ಧತಿಗಳವರು ಆಯಾ ಒಂದು ದೇವಸ್ಥಾನ ಉಳಿಸ್ಕೊಳಕ್ಕೆ ಅಥವಾ ಏನು ಹೋರಾಟ ಮಾಡ್ತಿದ್ರು, ಬ್ರಿಟಿಷರು ಅಪಚಾರ ಮಾಡಿದಾಗ ಹೋರಾಟ ಮಾಡ್ತಿದ್ರು. ಅದಕ್ಕೆ ಎಲ್ಲರೂ 18ನೇ ಶತಮಾನದಲ್ಲೇನೆ ಅಂದ್ರೆ ಏನು ಮೊದಲನೆಯ ಸ್ವಾತಂತ್ರ್ಯ ಸಂಗ್ರಾಮ ಸ್ಫೋಟ ಆಯ್ತಲ್ಲ 19ನೇ ಶತಮಾನ ಅಂದ್ರೆ 1857ರಲ್ಲಿ, ಅವತ್ತು ರಾಜ್ಯಾಸಕ್ತಿಯನ್ನ ಬಿಟ್ಟು ದೇಶದ ಆಸಕ್ತಿ ಬಂದ್ಬಿಟ್ಟಿದ್ದಿದ್ರೆ ಆವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕೋಗ್ಬಿಡ್ತಾ ಇತ್ತು. ಬ್ರಿಟಿಷರು ಹೊರಗೋಗ್ತಿದ್ರು. ಆದ್ರೆ ಬ್ರಿಟಿಷರು ಅವತ್ತೇ ಹೊರಗೋಗಿದ್ರೆ ಭಾರತ ಈ ಸ್ಥಿತಿನಲ್ಲಿ ಖಂಡಿತ ಉಳಿತಿರ್ಲಿಲ್ಲ. ಅದಕ್ಕೆ ಪರಮಾತ್ಮ ಏನ್ ಮಾಡಿದನೋ ಅದು ಸರಿಯಾಗಿದೆ. ಗಾಂಧೀಜಿ ಬಂದಿದ್ದಾಗ್ಲಿ, ನೇತಾಜಿ ಬಂದಿದ್ದಾಗ್ಲಿ, ಆಮೇಲೆ ಅಂಬೇಡ್ಕರ್ ಅವರು ಸಂವಿಧಾನ ಸಭೆ ಕರಡು ಸಮಿತಿ ಅಧ್ಯಕ್ಷರಾಗಿದ್ದಾಗ್ಲಿ, ಬಾಬು ರಾಜೇಂದ್ರ ಪ್ರಸಾದ್ ಅವರು, ಎಲ್ಲಾ ಜನಾಂಗದವರು, ಮುಸಲ್ಮಾನರನ್ನು ಸಹಿತ ಹೊರಗಿಡದೆ ಇರತಕ್ಕಂಥದ್ದು. ಇದು ಕೇವಲ ಒಬ್ಬರ ಹಿತಾಸಕ್ತಿ ಅಲ್ಲ, ಯಾರೋ ಒಬ್ಬರ ಬಯಕೆ ಅಲ್ಲ. ಅದು ಇಡೀ ದೇಶದ ಒಂದು ಹಿತದೃಷ್ಟಿಯಿಂದ ಹಿರಿಯರೆಲ್ಲರೂ ತೆಗೆದುಕೊಂಡಂತಹ ನಿರ್ಣಯ. ಆ ದೃಷ್ಟಿಯಿಂದ ಹಿಂದೂ ಅನ್ನುವಂಥದ್ದು
ಒಂದು ಧರ್ಮಕ್ಕೆ ಧರ್ಮವಾಚಕವಾಗಿ ಬಳಕೆ ಆಗಿದ್ದು 19ನೇ ಶತಮಾನದಿಂದ. ಬಸವಣ್ಣನ ಹಿಂದೂ ಹಿಂದೆನೂ ಹಿಂದೂ ಆಗಿದ್ರು, ಹಿಂದೂ ಆಗಿದ್ದಾರೆ, ಮುಂದೆ ಹಿಂದೂ ಆಗಿದ್ದಾರೆ ಅಂದ್ರೆ ಅವನಿಗೆ ಬಸವಣ್ಣ ಬಗ್ಗೆ ಅಥವಾ ಭಾರತೀಯ ಸಂಸ್ಕೃತಿ ಬಗ್ಗೆ ABCDನೇ ಗೊತ್ತಿಲ್ಲ ಸ್ವಾಮಿಗೆ ಅಂತ ಹೇಳಬೇಕು. ಗೊತ್ತಿಲ್ಲ. ಹಿಂದೂ ಅನ್ನುವಂಥದ್ದು ಇವತ್ತಿನ ಪ್ರಕಾರ ಬಳಸ್ಕೊಳ್ಳಿ, ತಪ್ಪೇನಿಲ್ಲ. ಆದ್ರೆ ನಾವು ಏನು ಆಚರಣೆ ವಿಷಯ ಬಂದಾಗ ನಾವು ಎಲ್ಲವನ್ನೂ ಕೂಡ ಒಪ್ಪಲ್ಲ. ಅಂದ್ರೆ ಈಗ ಪ್ರಯಾಗರಾಜದಲ್ಲಿ ತ್ರಿವೇಣಿ ಸಂಗಮ ಅಂದ್ರೆ ಕೋಟ್ಯಾಂತರ ಜನ ಮುಳುಗ್ ಬಂದ್ರಿ. ಅದರಲ್ಲಿ ಲಿಂಗಾಯತರು ಇದ್ರು, ಸಾವಿರಾರು ಜನನೂ ಇರ್ಬೋದು, ಇಲ್ಲ ಅಂತ ನಾವೇನ್ ಹೇಳಕ್ಕಾಗಲ್ಲ, ಹೋಗಿ ಬಂದಿದ್ದಾರೆ. ಅಂದಾಕ್ಷಣಕ್ಕೇನೆ ಅವ್ರೇನ್ ಕನ್ವರ್ಟ್ ಆಗೋಗ್ಬಿಟ್ಟು ಲಿಂಗಾಯತ ಧರ್ಮ ಬಿಟ್ಬಿಟ್ರು ಅಂತಲ್ಲ. ಯಾರು ಈ ಧರ್ಮದ ಬಗ್ಗೆ ತಲೆ ಕೆಡಿಸ್ಕೊಳ್ಳಾರ್ದವ್ರು, ಸ್ನೇಹಿತರು, ಅಕ್ಕಪಕ್ಕದವರು, ಆತ್ಮೀಯರು ಹೋಗ್ತಿರ್ತಾರೆ. ಹಾಗೆ ಹೋಗಿ ಬಂದಿರಬಹುದು, ಮುಳುಗಿ ಬಂದಿರಬಹುದು. ಅಂದಾಕ್ಷಣಕ್ಕೆ ಅವರು ಇಲ್ಲಿ ಲಿಂಗ ಬಿಟ್ಬಿಟ್ಟು ಗಂಗಾ ನದಿ ಪೂಜೆ ಮಾಡಕ್ ಹೋಗ್ಬಿಟ್ರು ಅಂತ ಯಾರು ಭಾವಿಸ್ಬೇಕಾಗಿಲ್ಲ. ಅದ್ರ ಅಗತ್ಯ ಇಲ್ಲ. ನಮ್ಮ ಧರ್ಮ ನೀರನ್ನ ಅಥವಾ ಯಾವುದೋ ನದಿಯ ನೀರನ್ನ ತೀರ್ಥ ಅಂತೇಳಿ ಒಪ್ಕೊಳ್ಳೋದಿಲ್ಲ, ಒಪ್ಕೊಳ್ಳೋ ಅಗತ್ಯ ಇಲ್ಲ. ಅದನ್ನೇ ಸರ್ವಜ್ಞ ಹೇಳ್ತಿರೋದು, ಹರಿವ ನೀರು ಎತ್ತಣದ ತೀರ್ಥ ಸರ್ವಜ್ಞ. ಹಾಗಾದ್ರೆ ತೀರ್ಥ ಯಾವುದು? ಸತ್ಯರ ನಡೆ ತೀರ್ಥ, ನಿತ್ಯರ ನುಡಿ ತೀರ್ಥ. ಆವಾಗ ಇನ್ನೂ ಕೆಲವರು ಒಂದು ಉದ್ದಟದ ಪ್ರಶ್ನೆ ಕೇಳ್ಬೋದು, ಹಂಗ ನಿಮಗೆ ನೀರು ಬೇಡವೋ? ನಿಮಗೆ ನೀರು ತೀರ್ಥ ಆಗಲ್ವೋ? ಪಾದೋದಕ ತೀರ್ಥ ಅಲ್ವೋ? ಹೌದು, ಪಾದೋದಕನು ತೀರ್ಥವೇ. ಕರುಣಾಜಲ, ವಿನಯ ಜಲ, ಸಮತಾ ಜಲ ಹೇಳಿದ್ದಾರೆ. ಪಾದೋದಕವನ್ನು ನಾವು ಪಾದತೀರ್ಥ ಅಂತ ವಚನಗಳಲ್ಲಾಗ್ಲಿ ಮತ್ತು ಗುರುಕರಣ ತಿಳಿಯಲ್ಲ ಪಾದತೀರ್ಥ ಅಂತಾನೆ ಬಳಸ್ತಾರೆ. ಪಾದೋದಕಕ್ಕೆ ಪರ್ಯಾಯ ಶಬ್ದ ಪಾದತೀರ್ಥ ಅಂತಾನು ಬಳಸಿದ್ದಾರೆ. ಅಂದಾಕ್ಷಣಕ್ಕೇನೆ ಈ ನಮ್ಮ ಕೆಲವರು ಅರೆಬರೆ ಜ್ಞಾನಿಗಳು ತೀರ್ಥ ಅನ್ನೋ ಶಬ್ದನೇ ಬೇಡ, ಪಾದೋದಕನೂ ಬೇಡ, ತೀರ್ಥನೂ ಬೇಡ ಅಂತ ಹೊರಟ್ಬಿಟ್ಟು ಇವಕ್ ಧರ್ಮದ ಸಂಘಟನೆ ಆಗ್ಲಿ, ಸಾಧನೆ ಆಗ್ಲಿ, ಸಿದ್ಧಿ ಆಗ್ಲಿ ಏನು ಬೇಕಾಗಿಲ್ಲ ಅವಕ್ಕೆ. ಯಾರೇ ಯಾವುದೇ ಗುರು ಇರಲಿ, ಯಾವುದೇ ಭಕ್ತ ಇರಲಿ, ಈ ತರ ಉಡಾಫೆತನದಿಂದ, ನಾಸ್ತಿಕತನದಿಂದ ಮಾತಾಡ್ಬಾರ್ದು. ಪಾದತೀರ್ಥ ಅನ್ನೋ ಶಬ್ದವನ್ನ ಮೆರೆಮೆಂಡಯ್ಯನಗಳು ಬಳಸಿದ್ದಾರೆ, ಮೈಲಾರ ಬಸವಲಿಂಗ ಶರಣರು ಬಳಸಿದ್ದಾರೆ, ಮಹಾದೇವಕ್ಕನವ್ರು ಬಳಸಿದ್ದಾರೆ, ಅಲ್ಲಮ್ಮ ಪ್ರಭುಗಳದು ವಚನದಲ್ಲಿ ಹುಡ್ಕಾಡದೆ ತೀರ್ಥ ಅನ್ನೋ ಶಬ್ದ ಸಿಗ್ಬೋದು. ಹೆಂಗ್ ತೀರ್ಥ ಅಂತ ತೆಗೆದಾಕ್ಬಿಡ್ತೀರ? ಪಾದೋದಕ ತೆಗೆದ್ಬಿಟ್ರೆ ಅಷ್ಟಾವರಣವಾಗಿ ಯಾಕೆ ಉಳಿಯುತ್ತೆ? ಆದ್ರಿಂದ ಹಾಗೆ ಮಾಡಕ್ ಬರಲ್ಲ. ಅಲ್ಲಿ ನಾವು ಶರಣರ ಕೊಟ್ಟಿದ್ದನ್ನ ಅರ್ಥ ಮಾಡ್ಕೊಳ್ಬೇಕೆ ಹೊರತು ನಾವು ಶರಣರದ್ದಕ್ಕೆ ನಮ್ಮತನವನ್ನು ಸೇರ್ಸಕ್ ಹೋಗ್ಬಾರ್ದು. ಆದ್ರಿಂದ ನಾವು ತೀರ್ಥವನ್ನು ಒಪ್ತೀವಿ, ಆದ್ರೆ ಹರಿವ ನೀರ ತೀರ್ಥ ಅನ್ನೋದನ್ನ ಒಪ್ಪಲ್ಲ. ಪಾದತೀರ್ಥ ಆಮೇಲೆ ಗುರುಗಳ ಹಸ್ತದಿಂದ ಬಂತು, ಗುರುಗಳು ಹಸ್ತ ಮುಟ್ಟಿಸ್ಕೊಟ್ರು, ಹಿರಿಯರು ಹಸ್ತ ಮುಟ್ಟಿಸ್ಕೊಟ್ರು, ಅದನ್ನ ಒಪ್ಕೊಳ್ತೀವಿ. ಗಂಗಾ ನದಿ ಹರ್ಕೊಂಡ್ ಬರ್ತಾ ಇರೋದನ್ನ ನೀವು ತೀರ್ಥ ಅಂತ ಒಪ್ಕೊಳ್ಳೋದಾದ್ರೆ, ಮೀನುಗಳು ಕಪ್ಪೆಗಳು ಇಪ್ಪುದದು ತೀರ್ಥವೇ? ಅದು ತೀರ್ಥ ಅಲ್ಲ. ಸರ್ವಜ್ಞ ಇನ್ನೊಂದು ವಚನದಾಗ ಹೇಳ್ತಾನೆ, ಕಪ್ಪೆಗಳು ಮೀನುಗಳು ಇಪ್ಪುದದು ತೀರ್ಥವೇ? ಇಲ್ಲ. ಯಾರು ತೀರ್ಥ ಮಾಡೋ ಸಾಮರ್ಥ್ಯ ಇರ್ತದಂದ್ರೆ ಜ್ಞಾನ ತೀರ್ಥ, ಭಕ್ತಿ ತೀರ್ಥ, ಆಚಾರ ತೀರ್ಥ, ನಡೆನುಡಿ ತೀರ್ಥ. ಆ ದೃಷ್ಟಿಯಿಂದ ತೀರ್ಥವನ್ನ ನಾವು ಒಪ್ಕೊಳ್ತೀವಿ, ಪಾದೋದಕವನ್ನು ಒಪ್ಕೊಳ್ತೀವಿ. ಇದು ಒಂದು ವಚನದ ಅರ್ಥ. ಮತ್ತಿನ್ನೂ ಒಂದು ವಚನದಿಂದ ಉಳ್ಕೊಂಡೇ ಬಿಡುತ್ತೆ, ಮತ್ತು ಅದನ್ನ ನಾಳೆ ಹೇಳ್ತೀನಿ. ಅದು ಇನ್ನೂ ಚೆನ್ನಾಗಿದೆ, ಯಾಕಂದ್ರೆ ಅದು ಎಷ್ಟು ಅದ್ಭುತವಾಗಿದೆ ಅಂದ್ರೆ, ತ್ರಿಕರಣ ಶುದ್ಧರಳು, ಪ್ರಕೃತಿ ವಿರಹಿತರಳು, ಆವಾಗ ತ್ರಿಕರಣ ಶುದ್ಧರಳು, ಪ್ರಕೃತಿ ವಿರಹಿತರಳು, ಆವಾಗ ಮುಕುತಿಗೆ ಎಳೆಯಿಸುವ ಜನರಳು, ಸಖತನವೇ ಲೇಸು ಸರ್ವಜ್ಞ. ನೆನೆ ತಗೊಂಡಿದ್ದೆ, ಅದು ಇನ್ನೂ ವಿಶೇಷವಾಗಿದೆ. ಅದನ್ನ ಅವಸರ ಮುಗಿಸೋದು ಬೇಡ. ಮತ್ತು ತೀರ್ಥದ ವಿಷಯ ಬಂದಾಗ ಹೇಳಿದ್ದಾರೆ ಶರಣರು, ಯಾವುದು ಏನು, ಒಬ್ಬರ ಮನವನ್ನು ಊಹಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದರೆ ಏನಹುದು. ಪ್ರಯಾಗರಾಜದಲ್ಲಿ ಅಷ್ಟೆಲ್ಲ ಜನ ಮುಳುಗೋದ್ರಲ್ಲ, ಸಾವಿರಾರು ಜನರ ಸಮಸ್ಯೆ ಏನಾಯ್ತು ಅಂದ್ರೆ, ಆಮೇಲೆ ಪೇಪರ್ ಬಂತು, ತಾಯಿ ತಂದೆಗಳನ್ನ, ವಯಸ್ಸಾದ ಅಜ್ಜ ಅಜ್ಜಿದಿರನ್ನ ಎಷ್ಟೋ ಜನ ತಂದು ಬಿಟ್ಟು ಹೋಗ್ಬಿಟ್ರು. ಇಲ್ಲೇ ಕೂತಿರೋ, ಬರ್ತೀನಿ ನಾನು ಸ್ನಾನ ಮಾಡಿ ಬರ್ತೀನಿ ಅಂತ ಹೇಳಿದವರು ಅವ್ರ ಹತ್ರ ಹೋಗ್ಲೇ ಇಲ್ಲ. ಮತ್ತೆ
ಈ ತರದವ್ರನ್ನ ಕಾಪಾಡೋದು ಯೋಗಿಯ ಜವಾಬ್ದಾರಿ ಅಂತ ಹೇಳಿ ಪೇಪರಲ್ಲಿ ಕೊಡ್ತಾ ಇದ್ರು. ಅಂದ್ರೆ ತಾಯಿ ತಂದೆಗಳನ್ನ ತಿರಸ್ಕಾರ ಮಾಡಿ, ಅಜ್ಜ ಅಜ್ಜಿ ತಿರಸ್ಕಾರ ಮಾಡಿ, ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥ ಹೆಂಡತಿ ಮಕ್ಕಳನ್ನೇ ನೀವು ಸರಿಯಾಗಿ ನೋಡ್ಕೊಳ್ಳಾರ್ದೆ ಕುಡಿದು ತಿಂದು, ಎಷ್ಟೋ ಜನ ಕುಡುಕರು ಹೋಗಿ ಬಂದಿದ್ದಾರೆ, ಸಾಲ ಮಾಡ್ಕೊಂಡು ಹೋಗಿ ಬಂದಿದ್ದಾರೆ. ಯಾಕೆಂದ್ರೆ ಅವ್ರ ಭಾವನೆ ಏನಂದ್ರೆ ಪವಿತ್ರ ಆಗೋಗ್ಬಿಡ್ತೀವಿ. ನೋ ನೋ ನೋ, ಯಾರು ಪವಿತ್ರ ಆಗಕ್ ಸಾಧ್ಯವಿಲ್ಲ. ಯಾರು ಪವಿತ್ರ, ಮೋದಿಯವರಾಗ್ಲಿ ಮುರ್ಮು ಅವರು ಏನು ಪವಿತ್ರ ಆಗಿಲ್ಲ. ಅವ್ರು ಪವಿತ್ರ ಆಗಿದ್ ಯಾವ್ದ್ರಿಂದ ಅಂದ್ರೆ ಅವ್ರ ನಡೆನುಡಿಯಿಂದ. ಸತ್ಯರ ನಡೆ ತೀರ್ಥ ನಿತ್ಯರ ನುಡಿ, ಅದರಿಂದ ಪವಿತ್ರ ಆಗಿದ್ದಾರೆ. ಗಂಗೆ ಅವ್ರನ್ನ ಪವಿತ್ರ ಮಾಡಿಲ್ಲ, ಅವ್ರು ಭಾವಿಸ್ಕೊಂಡಿದ್ದಾರೆ. ರಾಷ್ಟ್ರಪತಿನೇ ಭಾವಿಸ್ಕೊಳ್ಳಿ, ಪ್ರಧಾನ ಮಂತ್ರಿನೇ ಭಾವಿಸ್ಕೊಳ್ಳಿ, ಯಾರೇ ಭಾವಿಸ್ಕೊಳ್ಳಿ, ಭಾವನೆ ಅಷ್ಟೇ, ಅದು ಸತ್ಯ ಅಲ್ಲ. ಅದು ಸತ್ಯ ಅಲ್ಲ. ಭಾವನೆ ಇಟ್ಕೊಳ್ಳಿ, ನಿಮ್ ಭಾವನೆಗೆ ನಾವೇನು ಅಡ್ಡ ಬರೋದಿಲ್ಲ. ಆದ್ರೆ ನುಕ್ಸಾನ್ ಏನಾಯ್ತು, ಎಷ್ಟು ಕಸ, ಎಷ್ಟು ಖರ್ಚು, ಎಷ್ಟು ಸಮಯ, ಎಷ್ಟೆಲ್ಲ ಮಾಡಿದ್ರಿ. ಹಿಂದಿನ ಕಾಲದ್ದು ಒಪ್ಕೊಳ್ತಿದ್ವಿ ನಾವು. ಹಿಂದಿನ ಕಾಲದಲ್ಲಿ ಹಂಗಾಗಿದ್ರೆ ನಡ್ಕೊಂಡು ಹೋಗ್ತಿದ್ರು, ಕುದುರೆ ಮೇಲೆ ಹೋಗ್ತಿದ್ರು, ಶಕ್ತಿ ಇದ್ದವ್ರು ಅಷ್ಟೇ ಹೋಗ್ತಿದ್ರು. ಈಗ ನೀವು ಕಾರ್ ಕೊಟ್ರಿ, ವಿಮಾನ ಕೊಟ್ರಿ, ಟ್ರೈನ್ ಕೊಟ್ರಿ, ಎಲ್ಲಾ ಸೌಲಭ್ಯ ಮಾಡಿದ್ರಿ, ಎಲ್ರು ಹೋಗಿ ಮುಳುಗ್ ಬಂದ್ರು. ಪವಿತ್ರರಾದ್ರ, ನೀವು ಪವಿತ್ರರಾದ್ರ, ನೀವು ಬಹಳ ಚೆನ್ನಾಗಿ ವ್ಯಾಪಾರ ಮಾಡಕೊಂಡ್ರಿ, ಸಾವಿರಾರು ಕೋಟಿ ವ್ಯಾಪಾರ ಆಯ್ತು ಅಷ್ಟೇ. ಆದ್ರಿಂದ ಪರಿಸರಕ್ಕೆ ಏನ್ ಹಾನಿ ಆಯ್ತು, ಆಮೇಲೆ ಬೊಕ್ಕಸಕ್ಕೆ ಎಷ್ಟು ನುಕ್ಸಾನ್ ಆಯ್ತು, ಎಷ್ಟು ಜನರ ಸಮಯ ಹಾಳಾಯ್ತು. ಅದೇ ಸಮಯವನ್ನ ಧ್ಯಾನಕ್ಕೋ ಪೂಜೆಗೋ ಬಳಸಿದ್ರೆ ಎಷ್ಟು ಅನುಕೂಲ ಆಗ್ತಿತ್ತು. ಇದನ್ನು ಯೋಚನೆ ಮಾಡ್ಬೇಕಲ್ಲ, ಇದನ್ನು ಯೋಚನೆ ಮಾಡ್ಬೇಕಲ್ಲ. ವಿಜ್ಞಾನದ ದೃಷ್ಟಿಯನ್ನು ಬಳಸ್ಕೊಂಡು, ಯೋಗದ ದೃಷ್ಟಿಯನ್ನು ಬಳಸ್ಕೊಂಡು ಇದನ್ನು ಕೂಡ ಯೋಚನೆ ಮಾಡ್ಬೇಕಲ್ವ ನಾವು. ನಾವು ಸುಮ್ಮನೆ ಇರ್ತೀವಿ. ನಮಗೆ ಖಂಡಿತ ನಿಮ್ ಬಗ್ಗೆ ಯಾರ ಬಗ್ಗೆ ನಮಗೇನು ಏನು ಕೆಟ್ಟ ಅಭಿಪ್ರಾಯ ಆಗ್ಲಿ, ಅಥವಾ ನಮ್ದು ಬಹಳ ಶ್ರೇಷ್ಠ, ನೀವು ಮುಳುಗವರೆಲ್ಲ ನಾವೇನು ಶಬ್ದಗಳನ್ನು ಬಳಸಲ್ಲ. ಆದ್ರೆ ನುಕ್ಸಾನ್ ಆಗ್ತಾ ಇಲ್ವಾ, ಅದನ್ನು ಬಳಸ್ಕೊಳ್ಳಿ, ಅದನ್ನ ಯೋಚನೆ ಮಾಡ್ಕೊಳ್ಳಿ. ಯೋಚನೆ ಮಾಡ್ಕೊಂಡು ಅವರು ನಾವು ಇದನ್ನೇ ಮಾಡ್ತೀವಿ ಅಂದ್ರೆ ಮಾಡ್ಕೊಳ್ಳಿ. ಆದ್ರೆ ಯಾರಿಗೆ ಬಸವಣ್ಣವರು, ಶರಣರು, ಬುದ್ಧರು, ಮಹಾವೀರರು, ಬುದ್ಧ ಮಹಾವೀರ ಧರ್ಮದಲ್ಲೂ ಕೂಡ ಎಲ್ಲೂ ನದಿ ಕ್ಷೇತ್ರ ಶ್ರೇಷ್ಠ ಅಂತೇಳಿ ಎಲ್ಲೂ ಹೇಳಿಲ್ಲ. ಆ ನದಿ ಶ್ರೇಷ್ಠ, ಈ ನದಿ ಶ್ರೇಷ್ಠ, ಮುಳುಗಿನ ಬೌದ್ಧ, ಜೈನ, ಸಿಖ್ರು ಹೆಂಗ್ ಹೇಳ್ತಾರೋ ನನಗೆ ಗೊತ್ತಿಲ್ಲ. ಸಿಖ್ರಲ್ಲೂ ಇದ್ದಂಗಿಲ್ಲ, ಅಲ್ಲೂ ದಾಸೋಹ, ಗುರುದ್ವಾರ ಅದನ್ನೇ ಹೇಳ್ತಾರೆ, ಭಜನೆ ಹೇಳ್ತಾರೆ, ಮುಳುಗಿ ಬರೋದನ್ನ ಹೇಳೋದಿಲ್ಲ. ಅವರಲ್ಲಿ ಮತ್ತೆ ಸಿಖ್ರು ಹೋಗಿಲ್ವಾ, ಜೈನರು ಹೋಗಿಲ್ವಾ, ಬೌದ್ಧರು ಹೋಗಿಲ್ವಾ ಮುಳುಗಕ್ಕೆ? ಎಲ್ಲರೂ ಹೋಗಿದ್ದಾರೆ. ಯಾಕೆಂದ್ರೆ ಸುಮ್ಮನೆ ಪುಣ್ಯ ಬರುತ್ತೆ ಅಂದ್ರೆ ಯಾರು ಬೇಡ ಅಂತ ಗೊತ್ತಾಯ್ತು. ಬಿಟ್ಟಿ ಪುಣ್ಯ ಬರುತ್ತೆ ಅಂದ್ರೆ ಯಾರು ಬೇಡ ಅನ್ನಲ್ಲ. ಬರಲ್ಲ ಪುಣ್ಯ, ಖಂಡಿತ ಬರಲ್ಲ. ಸರ್ವಜ್ಞ ಇನ್ನೊಂದು ವಚನದಾಗ ಹೇಳ್ತಾನೆ, ಮೀಪರೆ ಪೋಪರೆ ಪಾಪವಾದ ಕೆಸರೆ, ಮೀಪರೆ ಮಲ ಪೋಪದಲ್ಲದೆ ಪಾಪ ಲೆಪ್ಪವಾಗಿಪ್ಪದು ಸರ್ವಜ್ಞ. ಮಿಂದ್ರೆ ಕೊಳೆ ಹೋಗುತ್ತಪ್ಪ, ಅದು ಏನು ನೀರಲ್ಲಿ ಮಿಂದ್ರೆ, ಆ ನದಿಲಿ ಹೋಗಿ ಮಿಂದ್ರೆ ಕೊಳೆನೂ ಹೋಗಲ್ಲ, ಇನ್ನು ಕೊಳೆ ಹೊಸದಾಗಿ ಬರ್ತದೆ, ಕೋಟಿ ಕೋಟಿ ಜನ ಮುಳುಗಿದ್ರಲ್ಲಿ. ಆದ್ರಿಂದ ಮೀಪರೆ ಪೋಪರೆ ಪಾಪವಾದ ಕೆಸರೆ, ಮೀಪರೆ ಮಲಪೋಪದಲ್ಲದೆ ಪಾಪ ಲೇಪವಾಗಿಪ್ಪದು ಸರ್ವಜ್ಞ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.